ಅಲ್ವಾ? ಕಾಂಗ್ರೆಸ್ ಅವರು ನಮ್ಗೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ಏನಂದ್ರೆ ಬರೀ ನೋಡಿದ್ರಲ್ಲ ಜಮೀರ್ ಅಹಮದ್ಗೆ ನಾನು ಯಾರಿಲ್ಲೇ ಮೈರೆ 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 ಅಂತ ಜಮೀರ್ ಅಹಮದ್ ಅವ್ರಿಗೆ DCM ಕೊಡ್ತೀವಿ, CM ಮಾಡಕ್ ಬಿಡ್ತಾರೆ ಅನ್ಕೊಂಡ್ ಲೆಕ್ಕದಲ್ಲಿ ಇದ್ರು ಇವತ್ತು. ಆದ್ರೆ ಅವ್ರು ಕೊಟ್ಟಿದ್ ಚಂಬು ಅಷ್ಟೇ, ಏನಿಲ್ಲ, ಬಾಂಗಡ್ದಿಲ್ಲ ಕುಡ್ಕೊಡ್ದಿಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ. ಕಾಂಗ್ರೆಸ್ ಅವ್ರು ಕೊಡಲ್ಲ, ದಳದವ್ರು ಬೆಳೆಸಲ್ಲ, BJP ಅವರು ಸಾಬ್ರು ಕೊಡಲ್ಲ. ಅದ್ರಿಂದ ನಾವ್ ಯಾರಿಗೊಬ್ರು ಸಪೋರ್ಟ್ ಮಾಡ್ಬೇಕು, ಮಾಡ್ತೀವಿ. ಯಾರೋ ನಮ್ಮ ಮಿತ್ರರೊಬ್ರು ಮುಂದೆ ಬರ್ಲಿ, ಹರೀಶ್ ಅವ್ರ ಶಾಸಕರಾದ್ರೆ ನಾನೇ ಶಾಸಕರಿದ್ದಂಗೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕೊಡ್ತಿರ್ತಕ್ಕಂಥ ಹರಿಕೃಷ್ಣ ಚಾಟುಗಳ ಇವತ್ತು ಏನು ಸೆಮಿಫೈನಲ್ ದಾಟಿ ಚಿಂತಾಮಣಿ ಟೀಮು ವಿನ್ ಆಗಿದೆ, ಏನ್ ಹೇಳ್ತಾರೆ? ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಮಿತ್ರ ಹರಿಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಫೌಂಡೇಶನ್ನ ಅಧ್ಯಕ್ಷ ಹರೀಶ್ ರೆಡ್ಡಿ ಅವರಿಗೆ ಮತ್ತೆ ಅವರೆಲ್ಲ ಏನು ನಮ್ದು ಚಿಕ್ಕಬಳ್ಳಾಪುರದ ನನ್ನ ಮಿತ್ರರು ಅವ್ರ ನಮ್ಮ ಹರೀಶ್ ಅವ್ರ ಜೊತೆ ಸೇರಿ ಈ ಒಂದು ಎಲ್ಲಾ ಕೆಲಸಗಳಿಗೂ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಯುವ ಮಿತ್ರರು ಇವ್ರ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಧನ್ಯವಾದಗಳು ತಿಳ್ಸಕ್ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಕಂಡ ಹಾಗೆ ಸಮಾಜ ಸೇವೆ ಮಾಡೋದು ಬಹಳ ಕಷ್ಟ. ವಿಶೇಷವಾಗಿ ನಮ್ಮ ಹರೀಶ್ ಅವರು ಇಡೀ ರಾಜ್ಯದ ಗಮನ ಸೆಳೆದಂತಹ ವ್ಯಕ್ತಿ. ಗೋದಾನ ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ಗೋದಾನ. ಅಂತ ಒಂದು ಗೋದಾನ ಮಾಡಿ ಇಡೀ ರಾಜ್ಯದ ಗಮನ ಸೆಳೆದು ನಾನು ಕೂಡ ಈ ಕ್ಷೇತ್ರದಲ್ಲಿ ಒಂದು ಪ್ರಭಾವಿ ನಾಯಕ ಅಂತ ಬೆಳೆದವರು ಹರೀಶ್ ಅವರು. ಅದರಲ್ಲಿ ಇವತ್ತು ವಿಶೇಷವಾಗಿ 24 ತಂಡಗಳು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಆಡಿ ಇವತ್ತು ಫೈನಲ್ ಆಗಿ RHL ಮತ್ತು ನೇತಾಜಿ ತಂಡ ಚಿಂತಾಮಣಿಯವರು ಫೈನಲ್ ಅಲ್ಲಿ ಗೆದ್ದಿದ್ದಾರೆ. ನಾನು ಸೋತವ್ರಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಸೋಲು ಅಂತಿಮವಲ್ಲ, ಗೆಲುವು ಶಾಶ್ವತನೂ ಅಲ್ಲ. ಇವತ್ತು ಸೋತಿದ್ದೀರಾ, ನಾಳೆ ಗೆಲ್ತೀರಾ. ಯಾರು ಕೂಡ ಅನ್ಯತಾ ಭಾವಿಸದೆ ಕ್ರೀಡೆಯನ್ನು ಮುಂದುವರಿಸಿ. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಹರೀಶ್ ಅವರು ಹೇಳ್ತಾ ಇದ್ರು, ಅತಿ ಹೆಚ್ಚಿನ ಹುಚ್ಚು ನಮ್ಮ ಯುವಕರಲ್ಲಿರೋದು ಯಾವುದು ಅಂದ್ರೆ ಅದು ಕ್ರೀಡೆ. ಅದರಲ್ಲಿ ವಿಶೇಷವಾಗಿ ಕ್ರಿಕೆಟ್. IPL ಅಂದ್ರೆ ಪ್ರಾಣ ಬಿಡ್ತಾರೆ. ನಮ್ಮ ಹರೀಶ್ ಅವ್ರ ಮೊನ್ನೆ RCB ಮ್ಯಾಚ್ನ ಒಂದು ಇದ್ರಲ್ಲಿ ನಾನು ನೋಡಿದೆ, 1000-2000 ಟಿ ಶರ್ಟ್ ಹಂಚಿದ್ರು. ಆವಾಗ ನಾನು ನೋಡಿದೆ ನನ್ನ ಯುವ ಮಿತ್ರರ ಒಂದು ಕ್ರೇಜ್ ಹೇಗಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ಯುವಕರಲ್ಲಿ ಪ್ರೋತ್ಸಾಹ ನೀಡುವಂತಹ ಕೆಲಸ ನಮ್ಮ ಹರೀಶ್ ಅವ್ರು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಳ್ಳಿ. ಇನ್ನಷ್ಟು ಬರೀ ಕ್ರೀಡೆಯಲ್ಲ, ನಮ್ಮ ಕ್ಷೇತ್ರಕ್ಕೆ ಏನೇನು ಕೊರತೆ ಇದೆ, ವಿಶೇಷವಾಗಿ ನಮ್ಮ ರೈತ ಬಾಂಧವರ ಅವರು ನೀರಾವರಿ ಹೋರಾಟ ಕೂಡ ಮಾಡಿದ್ರು. ಬಹಳಷ್ಟು ಹೋರಾಟಗಳಲ್ಲಿ ಬಹಳಷ್ಟು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ದೇವರು ಅವರ ಕಾರ್ಯಕ್ಕೆ ಮೆಚ್ಚಿ ಅವ್ರಿಗೆ ಇನ್ನಷ್ಟು ಒಂದು ಉತ್ತಮವಾದ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರ ಈ ಕ್ಷೇತ್ರದ ಒಂದು ಶಾಸಕರಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ನೀವು ಕೂಡ ಸಮಾಜ ಸೇವಕರಾಗಿದ್ದೀರಿ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಕೆಲಸ ಆಗಿದೆ, ಚುನಾವಣಾ ರಾಜಕೀಯ ಅನುಭವ ನಿಮ್ಗೆ. ಯುವಕರು ಮುಂದೆ ಬರ್ಬೇಕಂತ ಹೇಳ್ಬಿಟ್ಟು ಹರೀಶ್ ರೆಡ್ಡಿ ಅವರು ರಾಜಕಾರಣಕ್ಕೆ ಬಂದಿದ್ದಾರೆ. ಅವರ ರಾಜಕೀಯ ನಡೆ ಹೆಂಗಿದೆ, ಏನ್ ಹೇಳ್ತೀವಿ? ನೋಡ್ರಿ, ಹರೀಶ್ ಅವರು ಒಂದು ಯುವಕರು, ನಾವೊಬ್ರು ಮುದಿಯಂದ್ರು. ಅಂದ್ರೆ ಏನಂದ್ರೆ 55 ವರ್ಷ ಆದ್ಮೇಲೆ ಆಯ್ತು ಅಲ್ವಾ, ಹಾಫ್ ಸೆಂಚುರಿ ಹೊಡೆದ ಮೇಲೆ ನಾವೆಲ್ಲ ಒಂದು ರಿಟೈರ್ಮೆಂಟ್ ಸ್ಟೇಜ್. ನಾನು 3 ಬಾರಿ ಸ್ಪರ್ಧೆ ಮಾಡಿದೆ ಈ ಕ್ಷೇತ್ರದಲ್ಲಿ. ವಿಶೇಷವಾಗಿ ಏನಂದ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಯಾರು ಅನ್ಯತಾ ಭಾವಿಸ್ಬೇಡಿ, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಗೆಲ್ಬೇಕಂದ್ರೆ ಜನಬಲ, ಹಣಬಲ, ಜಾತಿ ಬಲ 3 ಇರ್ಬೇಕು ಅಲ್ವಾ. ನಾನು ಭಾವಿಸೋದೇನಂದ್ರೆ ನಮ್ಮ ಹರೀಶ್ ಅವ್ರ ಹತ್ರ ಈ 3 ಇದೆ. ದೇವರು ಅವ್ರಿಗೆ ಗೆಲ್ಸ್ಲಿ, ಅವ್ರ ಕ್ಷೇತ್ರದ ಶಾಸಕರಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೇನೆ. ನಾನು ಸ್ಪರ್ಧೆ ಮಾಡಿದ್ದೇನೆ, ಇಲ್ಲ ಅಂತಿಲ್ಲ. ಏನಂದ್ರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ, ನಾವು ಅವಕಾಶ ವಂಚಿತರು.